ಟಿವಿ ಜೊತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರೇ ಸದನ ಕೊನೆಗೊಳ್ಳೋದಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಯಾಕೆ ನೀವು ಅಹೋರಾತ್ರಿ ಧರಣಿ ಕೇಳಿದ್ರಿ? ಇಷ್ಟು ದಿನಗಳ ಕಾಲ ಸದನ ನಡೆದಿದ್ರು ಕೂಡ ನೋಡ್ರಿ, ನಾವು ಒಂದನೇ ದಿನದಿಂದನೇ ಕೇಳಿದ್ವಿ ಅಬಕಾರಿ ಹಗರಣದ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಂಥೇಳಿ. ಆದರೆ ಸರ್ಕಾರದ ಉದ್ದೇಶ ಸರಿ ಇಲ್ಲ. ಅವ್ರು ಒಂದನೇ ದಿನದಿಂದ ಗವರ್ನರಿಗೆ ಅಸಹ್ಯ ಮಾಡಬೇಕು, ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅಸಹ್ಯ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅವರು ಸಮಯ ತಳ್ಕೊತ ಬಂದರು. ನಾವು ಒಂದನೇ ದಿನದಿಂದನೇ ಇವ್ರು ಕೇಳಿದ್ವಿ ಅಬಕಾರಿ ಹಗರಣದ ಬಗ್ಗೆ ನಾವು ಮಾತಾಡ್ತೇವೆ ಅಂಥೇಳಿ. ಇವರು ಒಂದನೇ ದಿನ ನಮಗೆ ಅಬಕಾರಿ ಹಗರಣ ಬಗ್ಗೆ ಮಾತಾಡೋಕ್ಕೂ ಕೊಡಲಿಲ್ಲ. ಅವ್ರ ಮೇಲೆ, ಆ ಮಂತ್ರಿಗಳ ಮೇಲೆ ಇಷ್ಟೊತ್ತಿಗೆ ಅವ್ರದ್ದು ರಾಜೀನಾಮೆ ಬಂದು ಹೋಗ್ತಿತ್ತು ಪ್ರಾಬಬ್ಲಿ. ಯಾಕಂದ್ರೆ ಅದ್ರ ಬಗ್ಗೆ ಚರ್ಚೆ ಹಾಕಿತ್ತು, ಅದ್ರ ಬಗ್ಗೆ ಡಿಸ್ಕಷನ್ ಹಾಕಿತ್ತು, ರಾಜೀನಾಮೆ ಕೊಡ್ತಿದ್ರು ಮೋಸ್ಟ್ಲಿ. ಅಂದ್ರೆ ಅವ್ರು ಸಿನ್ಸಿಯರ್ ಇದ್ರೆ, ಅಥವಾ ಇವ್ರಿಗೆ ಬೇಕಾಗಿತ್ತಂದ್ರೆ ಒಂದೇ ದಿನದಿಂದ BBG ರಾಮ್ಜಿ ಬಗ್ಗೆ ಡಿಸ್ಕಷನ್ ಶುರು ಮಾಡ್ಬೋದಿತ್ತು. ಅದನ್ನು ಮಾಡಲಿಲ್ಲ. ಸಮಯ ಹಾಳು ಮಾಡ್ಕೊತ ಬಂದರು. ಈಗ ಕೊನೆಗೆ ಅಬಕಾರಿ ಹಗರಣ ನಾವು ಎತ್ತಿದಾಗ ಇಲ್ಲ, ನಾವು BBG ರಾಮ್ಜಿ ಬಗ್ಗೆ ಮಾತಾಡ್ಬೇಕಂತ ಹೇಳ್ತಾರೆ. ಇವತ್ತು ನಿಮ್ಗೆ ಯಾಕೆ ಅಬಕಾರಿ ಸಚಿವರ ಉತ್ತರ, ನೀವು ಇಟ್ಟಂತಹ ಡಿಮಾಂಡಿಗೆ ಅವ್ರು ಕೊಟ್ಟಂಥ ಉತ್ತರ ಯಾಕೆ ನಿಮಗೆ ತೃಪ್ತಿ ಕೊಡಲಿಲ್ಲ ಅಂತ? ನೋಡ್ರಿ, ಕರ್ನಾಟಕ ಹಿಂದೆಂದು ಕಾಣದಂಥ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಹೊರ ಬಂದೈತೆ. ಅದಕ್ಕೆ ಅವ್ರು ಎಷ್ಟು ಕ್ಯಾಶುವಲ್ ಆಗಿ ಏನೂ ಆಗೇ ಇಲ್ಲ ಅನ್ನೋ ಟೈಪ್ ಮಂತ್ರಿಗಳ ಉತ್ತರ ಕೊಟ್ಟರು. ಯಾವುದೇ ವಿಷಯಗಳನ್ನು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಎಳೆಯಾಗಿ ಭಾಳ ಸಮರ್ಪಕವಾಗಿ ಈ ಸ್ಕ್ಯಾಂಡಲನ್ನು ಸ್ಟೆಪ್ಸ್ ಬೈ ಸ್ಟೆಪ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ಅದಕ್ಕೆ ಉತ್ತರ ಕೊಡಬೇಕಿತ್ತಲ್ಲ ಇವರು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿತ್ತು. ಅದು ಯಾವುದೂ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ಹಾರಿಕೆ ಉತ್ತರ ಕೊಡುವಂಥ ಕೆಲಸ ಮಾಡಿದರು. ಇವತ್ತು ರಾತ್ರಿ ನೀವು ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತೀರಿ? ಈಗ ಇಲ್ಲಿ ಸದನದ ಒಳಗಡೆ ಉಪಸ್ಥಿತಿ ನಿಮ್ಮದಿರುವಂಥದ್ದು ಮಾತ್ರ, ಅಥವಾ ಬೇರೆ ರೀತಿಯೂ ಒಳಗಡೆ ಪ್ರೊಟೆಸ್ಟ್ ಇದೆಯಾ ನಿಮ್ಮದು? ಇಲ್ಲ, ಸದನದ ಎಲ್ಲಿ ತನಕ ಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ನಾವು ಸದನದ ಒಳಗನೆ ಇರ್ತೇವೆ ಅಂಥೇಳಿ, ನಾವು ಸದನ ಬಿಟ್ಟು ಕದಲೋದಿಲ್ಲ ಅಂತೇಳಿ ನಾವು ಈಗ ಆಲ್ರೆಡಿ ಸ್ಪೀಕರ್ ಅವ್ರಿಗೆ ಹೇಳಿದ್ದೇವೆ. ನಾಳೆ ಕೂಡ ಅಧಿವೇಶನ ಶುರುವಾದಾಗ ನಾವು ಇದೇ ವಿಷಯನ ಚರ್ಚೆ ಮಾಡ್ತೇವೆ. ನಾಳೆ ಅನಿರ್ದಿಷ್ಟ ಅವಧಿಗೆ ಸದನ ಮುಂದೂಡಲ್ಪಡುತ್ತೆ. ಹಾಗಾಗಿ ಇವತ್ತು ಒಂದು ರಾತ್ರಿ ನೀವು ಪ್ರೊಟೆಸ್ಟನ್ನು ಮಾಡಿ ಮಂತ್ರಿಗಳು ರಾಜೀನಾಮೆ ಪಡಿತೀವನ್ನೋ ವಿಶ್ವಾಸ ನಿಮಗಿದೆ, ಅಥವಾ ನಿಮ್ಮ ಪ್ರತಿಭಟನೆಗೆ ಮಣಿದು ಸರ್ಕಾರ ಅವರು ರಾಜೀನಾಮೆ ಪಡೀತಾನಂತ ವಿಶ್ವಾಸ ನಿಮಗೆ ಉಳಿದಿದೆಯಾ? ನೋಡ್ರಿ, ಈ ಸರ್ಕಾರದ ಬಗ್ಗೆ ನಮ್ದು ಯಾವುದೋ ವಿಶ್ವಾಸ ಇಲ್ಲ, ಮುಖ್ಯಮಂತ್ರಿಗಳ ಬಗ್ಗೆನೂ ಏನೂ ವಿಶ್ವಾಸ ಇಲ್ಲ. ಯಾಕಂದ್ರೆ ಅವರೆಲ್ಲ ಭಾಳ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ದಪ್ಪ ಚರ್ಮದ ಸರ್ಕಾರ ಆಗ್ಬಿಟ್ಟೈತೆ. ಅವ್ರಿಗೆ ಏನಂದರೆ ಏನೂ ಹಚ್ಕೊಳ್ಳುವಂಥ ಇದ್ವಿಲ್ಲ. ಹಾಗಾಗಿ ಇವರು ಮಂತ್ರಿಗಳ ಅವ್ರು ನಿಜವಾಗಿ ಏನಾದರೂ ನೈತಿಕತೆ ಇದ್ದರೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ತೆಗೆದುಕೊಳ್ಬೇಕು. ನಾಳೆ ನಡೆಯುವಂಥ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀವಿ? ನಾಳೆ ನಾವು ಸದನದ ವೆಲ್ದಲ್ಲೇ ಇದ್ದುಕೊಂಡು ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇದಿಷ್ಟು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಡಿಕ, TV9 ಬೆಂಗಳೂರು.